ಪ್ರಕೃತಿಯು ಸದಾ ವಿಸ್ಮಯಗಳ ಗೂಡು. ಸಮುದ್ರದ ಯಾವುದೋ ಒಂದು ಮೂಲೆಯಲ್ಲಿ ನಡೆಯುವ ಸಣ್ಣ ಬದಲಾವಣೆ ಇಡೀ ಜಗತ್ತಿನ ಹವಾಮಾನವನ್ನೇ ತಲೆಕೆಳಗು ಮಾಡಬಲ್ಲದು ಎಂದರೆ ನೀವು ನಂಬುತ್ತೀರಾ? ಹೌದು, ಇಂದು ಜಗತ್ತಿನಾದ್ಯಂತ ತೀವ್ರ ಚರ್ಚೆಯಲ್ಲಿರುವ ನಮ್ಮ ಮುಂಗಾರು ಮಳೆಯ ಭವಿಷ್ಯವನ್ನು ನಿರ್ಧರಿಸುವ ಆ ನಿಗೂಢ ಶಕ್ತಿಯ ಹೆಸರೇ ಎಲ್ ನೀನೋ. ಸ್ಪ್ಯಾನಿಷ್ ಭಾಷೆಯಲ್ಲಿ ಎಲ್ ನೀನೋ ಎಂದರೆ ಬಾಲಯೇಸು ಅಥವಾ ಚಿಕ್ಕ ಹುಡುಗ ಎಂದು ಅರ್ಥ. ದಕ್ಷಿಣ ಅಮೆರಿಕಾದ ಪೆರು ದೇಶದ ಮೀನುಗಾರರು ಕ್ರಿಸ್ಮಸ್ ಸಮಯದಲ್ಲಿ ಸಾಗರದ ನೀರು ಬೆಚ್ಚಗಾಗುವುದನ್ನು ಕಂಡು ಮೊದಲು ಈ ಹೆಸರಿಟ್ಟರು. ಸಾಮಾನ್ಯ ದಿನಗಳಲ್ಲಿ ಪೆಸಿಫಿಕ್ ಮಹಾಸಾಗರದಲ್ಲಿ ಬೀಸುವ ಬಲವಾದ ಮಾರುತಗಳು ಬಿಸಿ ನೀರನ್ನು ಏಷ್ಯಾದ ಕಡೆಗೆ ತಳ್ಳುತ್ತವೆ. ಆದರೆ ಎಲ್ ನೀನೋ ವರ್ಷದಲ್ಲಿ ಈ ಮಾರುತಗಳು ನಿಗೂಢವಾಗಿ ದುರ್ಬಲಗೊಳ್ಳುತ್ತವೆ. ಪರಿಣಾಮವಾಗಿ ಸಮುದ್ರದ ಮೇಲೆ ಬಿಸಿ ನೀರು ಪಶ್ಚಿಮಕ್ಕೆ ಚಲಿಸದೆ ದಕ್ಷಿಣ ಅಮೆರಿಕಾದ ಕರಾವಳಿಯಲ್ಲಿಯೇ ಸಂಗ್ರಹಗೊಂಡು ಸಾಗರದ ತಾಪಮಾನವನ್ನು 1 ಡಿಗ್ರಿ ಸೆಲ್ಸಿಯಸ್ ಇಂದ 3 ಡಿಗ್ರಿ ಸೆಲ್ಸಿಯಸ್ ವರೆಗೆ ಹೆಚ್ಚಿಸಿಬಿಡುತ್ತದೆ. ಈ ವಿದ್ಯಮಾನ ಇಡೀ ಭೂಮಿಯ ಹವಾಮಾನದ ಲಯವನ್ನೇ ತಪ್ಪಿಸುತ್ತದೆ. ಇದರ ಜಾಗತಿಕ ಪರಿಣಾಮ ಭೀಕರವಾದದ್ದು. ಸಾಮಾನ್ಯವಾಗಿ ಒಣ ಹವಾಮಾನವಿರುವ ದಕ್ಷಿಣ ಅಮೆರಿಕಾದ ದೇಶಗಳಲ್ಲಿ ವಿಪರೀತ ಮಳೆಯಾಗಿ ಪ್ರವಾಹಗಳು ಸೃಷ್ಟಿಯಾದರೆ, ಇತ್ತ ಆಸ್ಟ್ರೇಲಿಯಾ ಮತ್ತು ಇಂಡೋನೇಷ್ಯಾಗಳಲ್ಲಿ ಭೀಕರ ಬರಗಾಲ ಮತ್ತು ಕಾಡ್ಗಿಚ್ಚು ಸಂಭವಿಸುತ್ತದೆ. ಇನ್ನು ನಮ್ಮ ಭಾರತ ಮತ್ತು ಕರ್ನಾಟಕದ ಮೇಲಿನ ಇದರ ಪ್ರಭಾವ ತೀವ್ರವಾದದ್ದು. ಎಲ್ ನೀನೋ ಸಕ್ರಿಯವಾದಾಗ ಭಾರತಕ್ಕೆ ಬರುವ ನೈಋತ್ಯ ಮುಂಗಾರು ಅಂದರೆ ಸೌತ್ ವೆಸ್ಟ್ ಮಾನ್ಸೂನ್ ಮಾರುತಗಳು ದುರ್ಬಲಗೊಳ್ಳುತ್ತವೆ. ಇದರಿಂದ ವಾಡಿಕೆ ಮಳೆ ಗಣನೀಯವಾಗಿ ಕಡಿಮೆಯಾಗಿ ದೇಶದಲ್ಲಿ ಬರಗಾಲದ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಜಲಾಶಯಗಳು ಬತ್ತಿ ಹೋಗಬಹುದು, ಅಂತರ್ಜಲ ಕುಸಿಯಬಹುದು ಮತ್ತು ಕೃಷಿ ಉತ್ಪಾದನೆ ಕುಂಠಿತಗೊಂಡು ಆಹಾರದ ಪದಾರ್ಥಗಳು ಬೆಲೆ ಏರಬಹುದು. ಅಷ್ಟೇ ಅಲ್ಲ, ಜಾಗತಿಕವಾಗಿ ಸಮುದ್ರದ ನೀರು ಬಿಸಿಯಾಗುವುದರಿಂದ ಅಮೂಲ್ಯವಾದ ಹವಳದ ಬಂಡೆಗಳು ಅಂದರೆ ಕಾರಲ್ ರೀಫ್ಸ್ ಬಣ್ಣ ಕಳೆದುಕೊಂಡು ಸಾಯಬಹುದು. ಎಲ್ ನೀನೋ ಪ್ರಕೃತಿಯ ಸಹಜ ಪ್ರಕ್ರಿಯೆಯಾದ್ದರಿಂದ ಇದನ್ನು ತಡೆಯುವುದು ಅಸಾಧ್ಯ. ಆದರೆ ಆಧುನಿಕ ಉಪಗ್ರಹಗಳು ಮತ್ತು ಸೂಪರ್ ಕಂಪ್ಯೂಟರ್ಗಳ ಮುನ್ಸೂಚನೆ ತಂತ್ರಜ್ಞಾನದಿಂದಾಗಿ ಇಂದು ನಾವು ಇದನ್ನು ಮುಂಚಿತವಾಗಿಯೇ ಪತ್ತೆ ಹಚ್ಚಬಹುದು. ಬರ ನಿರೋಧಕ ಬೆಳೆಗಳ ಆಯ್ಕೆ, ಹನಿ ನೀರಾವರಿ ಮತ್ತು ಮಳೆ ನೀರು ಕೊಯ್ಲಿನಂತಹ ವೈಜ್ಞಾನಿಕ ಹೊಂದಾಣಿಕೆಯ ತಂತ್ರಗಳ ಮೂಲಕ ನಾವು ಇದರ ಹಾನಿಯನ್ನು ತಗ್ಗಿಸಬಹುದು. ಪ್ರಕೃತಿಯ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಒಂದಕ್ಕೊಂದು ಬೆಸೆದುಕೊಂಡಿದ್ದೇವೆ ಎಂಬುದನ್ನು ನೆನಪಿಸುವ ಈ ಎಲ್ ನೀನೋ ಎಂಬ ಮಹಾ ಸವಾಲನ್ನು ಜಾಗರೂಕತೆ ಮತ್ತು ತಂತ್ರಜ್ಞಾನದ ಬಲದಿಂದ ಮೆಟ್ಟಿ ನಿಲ್ಲಬಹುದು.